ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನಮ್ಮ ಡಿಗ್ರಿ ಮುಗಿದ ಖುಷಿಗಾಗಿ ನಾವು ನಮ್ಮ ಫ್ರೆಂಡ್ಸ್ ಮಂತ್ರಾಲಯಕ್ಕೆ ಹೊಂಟೀವಿ. ರಾಯರನ್ನು ನೋಡ್ಕೊಂಬರಕ್ಕೆ ಬರ್ರಿ, ಹೆಂಗೈತಿ ಮಠ ಎಲ್ಲ ನೋಡ್ಕೊಂಬರೋದಂತ. ನಾವೆಲ್ಲರೂ ಸಿದ್ಧಾರೂಢ ಅಜ್ಜನ ರೈಲ್ವೆ ಸ್ಟೇಷನಿಗೆ ಬಂದು ಈಗ ಎಲ್ಲರೂ ಬಂದು ಕುಂತಾರೀಗ. ಈಗ ರೀಲ್ಸ್ ಜಗ್ ಹಾಡು ಎಂಜಾಯ್ ಮಾಡ್ಕೊಂತ ಬಂದು ಗುಂಡ್ಕಲ್ ಸ್ಟೇಷನ್ ಇಳಿದ್ವಿ. ಈಗ ಮುಂದೆ ಮಂತ್ರಾಲಯ ಸ್ಟೇಷನ್ಗೆ ಹೋಗ್ಬೇಕು. ಎಲ್ಲರೂ ಚಹಾ ಕುಡಿಯಕತ್ತಾರ. ಟ್ರೈನ್ ಬರೋದು ಲೇಟ್ ಐತಂತ, ಅದಕ್ಕೆ ಎಲ್ಲರೂ ಊಟ ಮಾಡಕ್ ಕುಂದಿರ್ತೀವಿ. ಈಗ ಊಟ ಮಾಡಿ ಟ್ರೈನ್ ಹತ್ತುವಂತ. ಹನ್ನೆರಡೂವರೆ ಆಗಿತ್ತು. ನಾವು ಮಂತ್ರಾಲಯ ಸ್ಟೇಷನ್ ಇಳ್ಕೊಂಡ್ವಿ. ಸ್ಟೇಷನ್ಯಾಗ ದಾರಿ ತುಂಬ ಮುಕ್ಕೊಂಬಿಟ್ಟಿದ್ರೆ ಎಲ್ಲೆಲ್ಲಿ ದಾರಿ ಸಿಕ್ಕೈತೆ ಅಲ್ಲೆಲ್ಲಿ ಹಾದು ನಾವು ಆಟೋ ಹಿಡ್ಕೋಬೇಕಂತ ಹೋದ್ವಿ ಹೊರಗೆ. ಆಟೋದಾಗ ಕುಂತು ಮಂತ್ರಾಲಯದಾಗ ಹೊಂಟಿದ್ವಿ. ಸುಮಾರು 1 ಗಂಟೆ 1:30 ಆಗಿತ್ತು. ನಾವು ಮಂತ್ರಾಲಯಕ್ಕೆ ಬಂದು ಇಳ್ಕೊಂಡು ಎಲ್ಲ ನೋಡಾಕತ್ತಿದ್ವಿ, ಎಲ್ಲ ಹೆಂಗೈತಿ ಅಂತಂದು. ಇಲ್ಲಿ ಎಲ್ಲರೂ ರೂಮಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಹಾಕಾಕತ್ತಿದ್ರು. ನಾವೊಂದು 5 ಜನ ಮುಂದೆ ಬಂದು ಬೃಂದಾವನದ ಮುಂದೆ ಜಾಗ ಎಲ್ಲೈತೆ ಅಲ್ಲಿ ಹೋಗಿ ಕುಂತ್ವಿ ಒಂದು 10 ನಿಮಿಷ. 2 ಗಂಟೆಗೆ ನಮ್ಗೆ 2 ರೂಮ್ ಸಿಕ್ಕವು. 1800 ರೂಪಾಯಿದ್ವು. ಬಾಯ್ಸ್ ಒಂದು ಕಡೆ, ಗರ್ಲ್ಸ್ ಒಂದು ಕಡೆ ಹೋಗಿ ಮಲ್ಕೊಂಡ್ವಿ. ನಾವೆಲ್ಲರೂ ಲಘು ಎದ್ದು ಜಳಕ ಮಾಡಿ ಈಗ ರಾಯರ ಅಜ್ಜಾರ ದರ್ಶನಕ್ಕೆ ಹೊಂಟಿವಿ. ಅಲ್ಲಿ ಹೋಗಿ ನೋಡೋಣಂತ ಈಗ ಏನೇನಾಕತ್ತಂತಂದು. ನಾವು ಸೀದಾ ಬಂದು ಪಾಳೆ ಹಚ್ಚಿದ್ವಿ, ಯಾಕಂದ್ರೆ ಬರ್ತಾ ಭಾಳ ಗದ್ದಲಾಗಕತ್ಬಿಡ್ತೆ. ಅದಕ್ಕೆಲ್ಲರೂ ಸೇರಿ ಪಾಳೆ ಹಚ್ಚಿ ಒಂದ ಕಡೆ ನಿಂತು ಸಾಲಾಗಿ ಹೊಂಟಿದ್ವಿ. ನೋಡ್ರಿ ಎಲ್ಲಿ ಜಾಗ ಸಿಕ್ಕೈತೆ ಅಲ್ಲಿ ಕಂಬಳಿ, ಪಿನ್ನ, ಕೈಯ ಕಟ್ಟಿರೋ ದಾರ ಇವನ್ನೆಲ್ಲ ಇಟ್ಟಾರ. ದಯವಿಟ್ಟು ಹಿಂಗೆ ಮಾಡ್ಬಿಡ್ರಿ, ಯಾರು ಮಠನ ಹೊಲಸು ಮಾಡಿಬಿಡ್ರಿ. ಪಾಳೆದಾಗ ಎಲ್ಲರೂ ಕುಂತೀವಿ. ಈಗ ರೆಸ್ಟ್ ಮಾಡೈತಿ, ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಹೋಗೋದು. ಎಲ್ಲರೂ ರಾಘವೇಂದ್ರ ಅಜ್ಜನ ಮಂತ್ರ ಬರೀತಾರೆ ಈಗ ಎಲ್ಲರೂ. ಹೆಂಗೈತಿ? ಮಸ್ತ. ಈಗ ಒಳಗೆ ಹೋಗ್ತೀವಿ, ದರ್ಶನ ಮುಗಿಸ್ಕೊಂಡು ಬರ್ತೀವಿ. ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತೀವಿ. ಅದು ತಿರುಪತಿ ಒಳಗೆ ಹೆಂಗೆ ದರ್ಶನಕ್ಕೆ ದಾರಿ ಮಾಡ್ಯಾರಲ್ಲ, ಹಂಗೆ ಇಲ್ಲಿ ರಾಯರ ಮಠದಾಗೂ ಮಾಡಿಬಿಟ್ಟಾರ. ಹಂಗೆ ಓಡಾಡಕತ್ತೀವಿ ಈಗ ಎಲ್ಲರೂ ಇಲ್ಲಿ ಸಾಲ್ನ್ಯಾಗ. ನಾವು ಬರೋದ ಶನಿವಾರ ಬಂದೀವಿ. ಇವತ್ತು ನಮ್ಮದು ದರ್ಶನ ಸಂಡೇ ಆಗತ್ತೆ, ಅದಕ್ಕೆ ಭಾಳ ಗದ್ದಲ ಆಗ್ಬಿಟ್ಟೈತಿ ಇಲ್ಲಿ.
ದರ್ಶನ ಆಯ್ತು, ಎಲ್ಲರೂ ಫೋಟೋ ತಕ್ಕೊಂಡ್ವಿ. ಈಗೆಲ್ಲರೂ ಪ್ರಸಾದಕ್ಕೆ ಹೋಗೋಣಂತ. ಐದು ಜನ ಪರಿಮಳ ಪ್ರಸಾದನ ತರಕೊಂಡ್ರೆ ನಾವು 5 ಜನ ಅವ್ರವ್ರ ಬ್ಯಾಗ್ ಚಪ್ಪಲ್ ಅಂತ ತರಕೊಂತೀವಿ. ಅವರ ನೆಳ್ಳಿಗೆ ಬರ್ತಾರಂತೀಗ. ನಾವು ರಾತ್ರಿ ಯಾವ ರೂಮ್ನಾಗ ಇದ್ವಲ್ಲ ಅದ ರೂಮಿಗೆ ಹೋಗ್ಬೇಕೀಗ. ಹೋಗಿ ಎಲ್ಲ ನಮ್ಮ ಸಾಮಾನು ತೊಗೊಂಡು ಆಟೋಕ್ಕೆ ಹತ್ತೀವಿ. ಈಗ ನಾವು ಆಟೋದಾಗ 1ನೇ ಪ್ಲೇಸ್ ಶ್ರೀ ಅಭಯಾಂಜನೇಯ ದೇವಸ್ಥಾನಕ್ಕೆ ಹೊಂಟೀವಿ. ಈಗ ಅನಗ ಎಲ್ಲಿ ಹೊಂಟಿವಿ? ಅಭಯಾಂಜನಕ್ಕೆ ಹೋಗಿ ಬಂದ್ವಿ. ಈಗ ಬಿಚ್ಚಾಲಯಕ್ಕೆ ಹೋಗ್ಬೇಕೀಗ. ಈಗೆಲ್ಲರೂ ಬಿಚ್ಚಾಲೆಗೆ ಬಂದ್ವಿ. ಒಳಗೆ ನೋಡೋಣಂತೀಗ ಹೆಂಗೈತಿ. ಇದ ನೋಡ್ರಿ ಬಿಚ್ಚಾಲೆ, ನಮ್ಮ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡಿದಂಥ ಸ್ಥಳ. ಅಪ್ಪನ್ನಾಚಾರ್ಯರ ಜೊತೆ ತಪಸ್ ಮಾಡಿದಂಥ ಸ್ಥಳ ಇದು. ಇಲ್ಲಿ ಕಾಣ್ತೈತಲ್ಲ, ಈ ನದಿಯಾಗ ಮುಂಜಾನೆ ರಾಘವೇಂದ್ರ ಸ್ವಾಮಿಗಳು ಜ್ಯೋತಿ ರೂಪದಾಗ ಬಂದು ಸ್ನಾನ ಮಾಡಿ ಹೊಕ್ಕಾರ ಅಂಥೇಳಿ ನಂಬಿಕೆ ಐತಿ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಲಾಸ್ಟ್ನೇಕ ಬೃಂದಾವನಸ್ಥರಾಗುವಾಗ ಅಪ್ಪನ್ನಾಚಾರ್ಯರು ನದಿ ದಾಟಿ ಬರೋದು ಒಂದು ಸ್ವಲ್ಪ ತೊಂದರೆ ಆಗತ್ತೆ. ಅದಕ್ಕೆ ಅಪ್ಪನ್ನಾಚಾರ್ಯರಿಗೆ ನದಿನ ಅರ್ಧ ಹೋಳಾಗಿ ದಾರಿ ಕೊಡ್ತೈತಿ. ಆದರೂ ಅಪ್ಪನ್ನಾಚಾರ್ಯರು ಮಂತ್ರಾಲಯಕ್ಕೆ ಹೋಗಿಂತ ಮುಂಚೆನೇ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗ್ಬಿಟ್ಟಿರ್ತಾರೆ. ಅಪ್ಪನ್ನಾಚಾರ್ಯರು ಅಳ್ಕೊಂತ ಕುಂತಾಗ ರಾಘವೇಂದ್ರ ಸ್ವಾಮಿಗಳ ಆಕಾಶವಾಣಿ ಆಗತ್ತೆ. ಸ್ವಾಮಿಗಳು ಅಪ್ಪನ್ನಾಚಾರ್ಯರಿಗೆ ಅಳಬೇಡ ಅಂಥೇಳಿ ಅಲ್ಲೇ ಬಿಚ್ಚಾಲೆ ಒಳಗೆ ಒಂದು ಏಕಶಿಲಾ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿ ನಾನು ಅಲ್ಲೇ ನೆಲೆಸ್ತೀನಿ ಅಂಥೇಳಿ ರಾಘವೇಂದ್ರ ಸ್ವಾಮಿಗಳು ಅಪ್ಪನ್ನಾಚಾರ್ಯರಿಗೆ ಆಕಾಶವಾಣಿ ಮೂಲಕ ಹೇಳ್ತಾರೆ. ಅಪ್ಪನ್ನಾಚಾರ್ಯರು ರಾಘವೇಂದ್ರ ಸ್ವಾಮಿಗಳನ್ನು ಹುಡುಕೋಂತ ಬರುವಾಗ ಒಂದು ಮಂತ್ರವನ್ನು ಹೇಳ್ತಾರೆ. ಅದ ಮಂತ್ರ ಕಲಿಯುಗದಾಗ ಭಕ್ತರಿಗೆ ಒಳ್ಳೆಯದಾಗಲಿ ಅಂಥೇಳಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ಇಡ್ತಾರೆ. ಮುಂದೆ ನಾವು ಏಕಶಿಲಾ ಬೃಂದಾವನವನ್ನು ನೋಡಿ ಬಿಚ್ಚಾಲಮ್ಮನ್ನು ನೋಡಕ್ಕಂತ ಹೋದ್ವಿ. ಈಗ ಬಿಚ್ಚಾಲೆಗೆ ಹೋಗಿ ಬಂದ್ವಿ. ಈಗ ಅಪ್ಪನ್ನಾಚಾರ್ಯರ ಮನೆಗೆ ಹೋಗಿ ಬರೋಣ ಅಂತ ಬರ್ರಿ. ಇದ ನೋಡ್ರಿ ರಾಘವೇಂದ್ರ ಸ್ವಾಮಿಗಳ ಭಕ್ತ ಅಪ್ಪನ್ನಾಚಾರ್ಯರ ಮನೆ. ಇಲ್ಲೇ ರಾಘವೇಂದ್ರ ಸ್ವಾಮಿಗಳ ವಿಶ್ರಾಂತಿ ಪಡೆಯುವಂಥ ಸ್ಥಳ ಇದು. ನಾವು ಅಪ್ಪನ್ನಾಚಾರ್ಯರ ಮನೆಯನ್ನು ನೋಡಿಕೊಂಡು ಪಂಚಮುಖಿ ಆಂಜನೇಯನ ನೋಡಕ್ಕಂತ ಹೊಂಟ್ವಿ.
ಇಲ್ಲಿರೋದು ಉದ್ಭವ ಮಹಾಲಕ್ಷ್ಮಿ ಅಂತ. ಈಗ 5-6 ದೇವಸ್ಥಾನಗಳನ್ನು ಸುತ್ತಾಡಿ ಆಟೋದಾಗ ಸುತ್ತಾಡಿ ಬಂದ್ವಿ. ಈಗ ಏನಾದ್ರು ಟ್ರೈನಿಗೆ ಹತ್ತಿ ಹುಬ್ಳಿಗೆ ಹೋಗೋದು ಅಷ್ಟೇ.